MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ವಿದ್ಯಾರ್ಥಿಗಳಿಗೆ ವಾರದಲ್ಲಿ 6 ದಿನಗಳು ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮದ ಉದ್ಘಾಟನೆ ದಿನಾಂಕ 25 ಸೆಪ್ಟೆಂಬರ್ 2024ರಂದು ಚಿಂತಾಮಣಿ ತಾಲೂಕಿನ ಕೇರಾಗುಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ವಾರದ 6 ದಿನಗಳು ಮೊಟ್ಟೆ ವಿತರಿಸುವ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿಂತಾಮಣಿ ತಾಲೂಕಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಸುರೇಶ್ ಅವರು ಉದ್ಘಾಟಿಸಿದರು. ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ಇದುವರೆಗೂ ಶಾಲಾ ಶಿಕ್ಷಣ ಇಲಾಖೆ ವಾರದಲ್ಲಿ ಕೇವಲ 2 ದಿನ ಮಾತ್ರ ಮೊಟ್ಟೆಯನ್ನು ವಿತರಿಸುತ್ತಿತ್ತು. ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ APF ಫೌಂಡೇಶನ್ ವತಿಯಿಂದ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 57 ಲಕ್ಷ ಮಕ್ಕಳಿಗೆ ವಾರಕ್ಕೆ ಇನ್ನೂ ಹೆಚ್ಚಿಗೆ 4 ದಿನಗಳ ಕಾಲ ಮೊಟ್ಟೆಯನ್ನು ವಿತರಿಸುವಂಥ ಒಂದು 3 ವರ್ಷಗಳ ಒಪ್ಪಂದವನ್ನು ಮಾಡಿಕೊಂಡಿದ್ದು, ಪ್ರತಿ ವಾರವೂ ವಾರಕ್ಕೆ 6 ದಿನಗಳ ಕಾಲ ಮೊಟ್ಟೆ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಅವರು ತಿಳಿಸಿದರು. ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿದ್ದು, ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡುವ ಸಲುವಾಗಿ APF ಫೌಂಡೇಶನ್ ಸರ್ಕಾರದೊಡನೆ 3 ವರ್ಷಗಳ ಕಾಲ ಒಪ್ಪಂದವನ್ನು ಮಾಡಿಕೊಂಡು ಪ್ರತಿದಿನ ಸುಮಾರು 57 ಲಕ್ಷ ಮಕ್ಕಳಿಗೆ ಮೊಟ್ಟೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ವಿನೂತನ ಕಾರ್ಯಕ್ರಮವನ್ನು ಕೇರಾಗುಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಸುರೇಶ್ ಅವರು ಮಕ್ಕಳಿಗೆ ಮೊಟ್ಟೆಯನ್ನು ವಿತರಿಸುವ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಅವರು ವಹಿಸಿದ್ದರು. ಹಾಗೂ ಮುಖ್ಯ ಅತಿಥಿಗಳಾಗಿ SLN ಶಾಲೆಯ ಶ್ರೀಯುತ ವೆಂಕಟರೆಡ್ಡಿ ಅವರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ನಾಗರಾಜ್ ಅವರು ಹಾಗೂ ಕೇರಾಗುಟ್ಟಳ್ಳಿ ಕ್ಲಸ್ಟರ್ನ ಗುಚ್ಛ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಶ್ರೀರಾಮಪ್ಪನವರು ಹಾಗೂ ಮಹೇಂದರ್ ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸುರೇಶ್ ಸರ್ ಅವರು SSLC ಮಕ್ಕಳಿಗೆ ಯಾವ ರೀತಿ ತಾವು ಕಷ್ಟಪಟ್ಟು ಓದಬೇಕು, ಉತ್ತಮ ರೀತಿಯಲ್ಲಿ ಉನ್ನತ ದರ್ಜೆಯಲ್ಲಿ ಯಾವ ರೀತಿ ಪಾಸಾಗಬೇಕು, ಶಾಲೆಗೆ ಗೈರು ಹಾಜರಾಗದೆ ತಮ್ಮ ಹಾಜರಾತಿ ಉತ್ತಮಪಡಿಸಿಕೊಳ್ಳಿ ಎಂದು ಸಲಹೆ ಸೂಚನೆಗಳನ್ನು ನೀಡಿದರು. ಇಡೀ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ರವರು ನಡೆಸಿಕೊಟ್ಟರು. ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ, ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಹಾಗೂ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಒಂದು ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಒಂದು ಪೌಷ್ಟಿಕತೆಯನ್ನು ವೃದ್ಧಿಸಲು ಈಗ ಇಲಾಖೆ ವಾರದ 6 ದಿನಗಳು ಮೊಟ್ಟೆಯನ್ನು ನೀಡಲು ನಿರ್ಧರಿಸಿದೆ. ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇಂದಿನಿಂದ ನಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆ ಕೇರಾಗುಟ್ಟಳ್ಳಿಯಲ್ಲಿ ಈ ದಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ನಮ್ಮ ಚಿಂತಾಮಣಿ ತಾಲೂಕಿನ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದಂತಹ ಶ್ರೀಯುತ ಸುರೇಶ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಶಾಲಾ ಶಿಕ್ಷಕ ವೃಂದ ಮಕ್ಕಳ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಅಕ್ಷರ ದಾಸೋಹದ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾದಂತಹ ಶ್ರೀಯುತ ಮಹೇಂದರ್ ಸರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಮಕ್ಕಳಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಶಾಲೆಯ ಎದುರುಗಡೆ ಇರುವಂತಹ SLN ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ವೆಂಕಟರೆಡ್ಡಿ ಸರ್ ಅವರು ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಇದಕ್ಕೆ ಮುಖ್ಯ ರೂವಾರಿಗಳು ನಮ್ಮ ಕೇರೌಟಳ್ಳಿ ಕ್ಲಸ್ಟರ್ನ ಗುಚ್ಚ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಶ್ರೀರಾಮಪ್ಪ ಸರ್ ಅವರು, ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ಗಣ್ಯರು ಆಗಮಿಸಬೇಕಾಯಿತು, ಅವರಿಗೆ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನು ನಮ್ಮ ಚಿಂತಾಮಣಿ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಸುರೇಶ್ ಸರ್ ಅವರು ಈಗ ಹೇಳ್ಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಇಡೀ ರಾಜ್ಯಾದ್ಯಂತ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎನ್ನುವಂಥ ಒಂದು ಸಂಸ್ಥೆಯ ವತಿಯಿಂದ ರಾಜ್ಯದ ಎಲ್ಲ 55 ಲಕ್ಷ ಮಕ್ಕಳಿಗೆ 1ರಿಂದ 10ನೇ ತರಗತಿ ಓದ್ತಾ ಇರುವಂಥ ಸರ್ಕಾರಿ ಅನುದಾನಿತ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳಿಗೆ ವಾರದ 4 ದಿವಸ ಪೂರಕ ಪೌಷ್ಟಿಕ ಆಹಾರ SNF ಅಂತ ಕರಿತೀವಿ ಅದನ್ನು, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಅಂತ. ಸೊ ಈ ಪೂರಕ ಪೌಷ್ಟಿಕ ಆಹಾರವನ್ನು ವಿಸ್ತರಿಸುವಂಥ ಕಾರ್ಯಕ್ರಮ. ಯಾಕೆ ವಿಸ್ತರಿಸ್ತಾ ಇದ್ದೀವಿ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ವಾರದಲ್ಲಿ 2 ದಿವಸ ನೀವು ಮೊಟ್ಟೆ ಅಥವಾ ಚಿಕ್ಕಿ ಬಾಳೆಹಣ್ಣು ಅದನ್ನು ಸೇವಿಸ್ತಾ ಇದ್ದೀರಿ, ತಗೊಳ್ತಾ ಇದ್ದೀರಾ. ವಾರದಲ್ಲಿ ಎಷ್ಟು ದಿವಸ? 2 ದಿವಸ. ಸೊ ಇದು ನಮ್ಮ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಒಂದು ಕಾರ್ಯಕ್ರಮ ಆಗಿತ್ತು. ಸೊ ಇವತ್ತಿನಿಂದ ಉಳಿದ 4 ವರ್ಕಿಂಗ್ ಡೇಸ್ ಏನಿದೆ ಆ 4 ದಿವಸಗಳಿಗೆ ಅದನ್ನು ಎಕ್ಸ್ಟೆನ್ಷನ್ ಮಾಡುವಂಥ ಒಂದು ಮಹತ್ತರವಾದಂಥ ಕಾರ್ಯವನ್ನು ಈ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ಸೊ ನಮ್ಮ ಈ ಒಂದು ಶಾಲೆಯಲ್ಲಿ ಇದಕ್ಕೆ ಒಂದು ಚಾಲನೆಯನ್ನು ಕೊಡೋಣ ಅಂತೇಳಿ ನಾನು ತಮ್ಮ ಶಾಲೆಗೆ ಈ ದಿವಸ ಬಂದಿದ್ದೇನೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಈ ಕೇರೌಟಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಸಿಬ್ಬಂದಿ ವರ್ಗದವರು, ಆಮೇಲೆ ನಮ್ಮ ಪಕ್ಕದ ಒಂದು ಅನುದಾನಿತ ಶಾಲೆಯ ಮುಖ್ಯಸ್ಥರು, ನಮ್ಮ ಈ ಭಾಗದ CRP ರವರು, ಆಮೇಲೆ ನಮ್ಮ ಅಕ್ಷರದಾಸೋಹ ಪ್ರಥಮ ದರ್ಜೆ ಸಹಾಯಕರು ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ನಾವು ಇಲ್ಲಿ ಉಪಸ್ಥಿತರಿದ್ದೇವೆ. ಸೊ ಎಲ್ಲರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ಮುಖ್ಯವಾಗಿ ವಿದ್ಯಾರ್ಥಿಗಳೇ, ಈಗ ನೋಡಿ ಏನೇನೋ ಸುದ್ದಿ ಆಗುತ್ತೆ, ನಮಗೆ ಅವಶ್ಯಕತೆ ಇರೋ ಇಲ್ಲದೆ ಇರೋವೆಲ್ಲನೂ ನಾವು ಸುದ್ದಿಗಳಲ್ಲಿ ನೋಡ್ತಾ ಇರ್ತೀವಿ, ನ್ಯೂಸಲ್ಲಿ ನೋಡ್ತಾ ಇರ್ತೇವೆ. ಆದರೆ ಏನು ಪ್ರಚಾರ ಇಲ್ಲದೆ ಇಷ್ಟೊಂದು ಬೃಹದಾಕಾರವಾದಂಥ ಒಂದು ಫಂಡಿಂಗ್ ಎಷ್ಟು ಅಂತಂದರೆ 1590 ಕೋಟಿ ಈಗ ನಮಗೆ ಮೊಟ್ಟೆಯನ್ನು ನೀಡೋದಕ್ಕೆ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ನಮ್ಮ APF ಅವರು ಕೊಡುಗೆ ಕೊಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ನಾವು ಇದ್ದ ಕಡೆನೇ ಒಂದು ಗೌರವ ಸೂಚನ, ಒಂದು ಚಪ್ಪಾಳೆ ಮೂಲಕ ತಮ್ಮನ್ನು ಕೋರ್ತಾ ಇದ್ದೀವಿ. ನಾವು ದೇಶದ ಯಾವುದೇ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಒಬ್ಬ ಮೇರು ವ್ಯಕ್ತಿಯನ್ನು ನೆನ್ಕೋತೀವಿ, ಟಾಟಾ ಅವರನ್ನು ಕೇಳಿದ್ದೀರಾ? ಟಾಟಾ ಅವರ ಸಮೂಹದ ಸಂಸ್ಥೆಯ ಮುಖ್ಯಸ್ಥರು ರತನ್ ಟಾಟಾ ಅವರು, ಮತ್ತು ಅವರ ತಂದೆ ಜಮ್ಶೆಡ್ಜಿ ಟಾಟಾ ಅವರು. ಸೊ ದೇಶದಲ್ಲಿ ಯಾವುದೇ ಒಂದು ಕಷ್ಟಕರ ಪರಿಸ್ಥಿತಿ ಇದ್ದಾಗ ದೇಶ ಸೇವೆ ಮಾಡೋದಕ್ಕೆ ಮುಂಚೂಣಿಯಲ್ಲಿ ಇರ್ತಾರೆ. ಹಾಗೆಯೇ ಆ ಒಂದು ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಬ್ಬ ವ್ಯಕ್ತಿ ಅಂದರೆ ನಮ್ಮ ಅಜೀಂ ಪ್ರೇಮ್ಜಿ ಸಾಹೇಬ್, ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಮುಖ್ಯಸ್ಥರಾದಂಥ ಅಜೀಂ ಪ್ರೇಮ್ಜಿ ಅವರು. ಅವರು ಸಹ ಸುಮಾರು ಒಂದು ದತ್ತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರು ಬೇಸಿಕಲಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು, ವಿಪ್ರೋ ಅಂತ. ಸೊ ಆ ವಿಪ್ರೋ ಸಂಸ್ಥೆಯ ಮುಖ್ಯಸ್ಥರು. ಅದು ಬೆಳೀತಾ ಬೃಹದಾಕಾರವಾಗಿ ಬೆಳೀತು. ಆಮೇಲೆ ಆ ಒಂದು ಲಾಭ ಏನು ಬರ್ತದೆ ಆ ಸಂಸ್ಥೆಯಿಂದ ಅದು ಜನಗಳಿಗೆ ಉಪಯೋಗ ಆಗಲಿ ಅಂತೇಳಿ ಒಂದು ದತ್ತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಅಜೀಂ ಪ್ರೇಮ್ಜಿ ಫೌಂಡೇಶನ್, APF ಅಂತ ಕರಿತೀವಿ. ಅದು ಸುಮಾರು 2,50,000 ಕೋಟಿ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ 2.5 ಲಕ್ಷ ಕೋಟಿ. ಸೊ ಅದರಲ್ಲಿ ದುಡಿಯುವಂಥ ಏನು ಬಡ್ಡಿ ಇನ್ನೊಂದು ಮತ್ತೊಂದು ಅದನ್ನು ಈ ರೀತಿ ಸಮಾಜ ಸೇವೆಗೆ ತೊಡಗಿಸ್ತಾ ಇದ್ದಾರೆ. ಸೊ ನಮಗೆ 3 ವರ್ಷಗಳಿಗೆ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಗೆ 3 ವರ್ಷಗಳಿಗೆ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ. ಏನು ಅಂತಂದರೆ ನಾವು ವಾರದ ಉಳಿದ 4 ದಿವಸಗಳು ಮಕ್ಕಳಿಗೆ ಮೊಟ್ಟೆಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ. ಸೊ ಹಾಗಾಗಿ ಇವತ್ತಿಂದ ಇನ್ನು ಮುಂದಕ್ಕೆ ನಿಮಗೆ ವಾರದಲ್ಲಿ 6 ದಿವಸಗಳು ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ ಯಾರು ತಗೊಳ್ಳಲ್ಲ ಅವರಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಆಗುತ್ತೆ.
ಸೊ ಈಗಾಗಲೇ ಸರ್ಕಾರಕ್ಕೆ ಅವರು ನಿಧಿಯನ್ನು ಸಹ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಇನ್ನೊಂದು ಒಂದು ಅಥವಾ 2 ದಿವಸಗಳಲ್ಲಿ ನಮ್ಮ ಶಾಲೆಗಳಿಗೆ ನಿಧಿಯನ್ನು ವರ್ಗಾವಣೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ಮಹತ್ತರವಾದಂಥ ಕಾರ್ಯವನ್ನು ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಡೆ ಪ್ರತಿಯೊಂದು ಶಾಲೆಯಲ್ಲಿ ಸಹ ಇದನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಮತ್ತು ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಒಂದು ಕಡೆ ಯಾದಗಿರಿ ಅಲ್ಲ ಸರ್, ಹಾಂ, ಸೊ ಅಲ್ಲಿ ಒಂದು ಶಾಲೆಯಲ್ಲಿ ಇದಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಸೌಲಭ್ಯಗಳು ಸಿಗ್ತಾ ಇದೆ. ಸೊ ಮೊದಲೆಲ್ಲ ನಾವೆಲ್ಲ ಓದುವಾಗ ಒಂದು ಚಾಕ್ಲೇಟ್ ಕೂಡ ಯಾರು ಕೊಡ್ತಾ ಇರಲಿಲ್ಲ. ಸೊ ಅಂತ ಒಂದು ಸಂದರ್ಭ. ಬಟ್ ಈಗ ನಿಮಗೆ ಏನೇನು ಸವಲತ್ತುಗಳು ಸಿಗ್ತಾ ಇದೆ. ಸೊ ಮಧ್ಯಾಹ್ನದ ಬಿಸಿ ಊಟ ಇದೆ, ಹಾಸ್ಟೆಲ್, ಈ ರೀತಿ ಹಾಸ್ಟೆಲ್ ವ್ಯವಸ್ಥೆ. ಸೊ ಎಲ್ಲ ಯಾಕೆ ಮಾಡಿಕೊಡ್ತಾ ಇದೀವಿ ಅಂತಂದ್ರೆ ನಿಮ್ಮ ಒಂದು ಬೆಳವಣಿಗೆ ಚೆನ್ನಾಗಿ. ಸೊ SLC ವಿದ್ಯಾರ್ಥಿಗಳು ಈಗಾಗಲೇ 2 ಪರೀಕ್ಷೆಯನ್ನು ಬರೆದಿದ್ದೀರಿ. ಸೊ ನಿಮಗೆ ಈಗಾಗಲೇ ಅರಿವಾಗಿದೆ ಪರೀಕ್ಷೆ ವ್ಯವಸ್ಥೆ ಏನಾಗಿದೆ ಕಳೆದ ವರ್ಷದಿಂದ ಅಂತ ಗೊತ್ತಿದೆಯಲ್ಲ. ಸೊ ಬಹಳ ಸ್ಟ್ರಿಕ್ಟ್ ಆಗಿರ್ತದೆ ಪರೀಕ್ಷೆ. ಸೊ ಮೊದಲಿನ ಪರೀಕ್ಷೆಗಳ ರೀತಿಯಲ್ಲ, ನಿಮ್ಮನ್ನ ಗಮನಿಸುವಂತವರು ನಮ್ಮ ಪರೀಕ್ಷೆ ಕೇಂದ್ರದಿಂದ ರಾಜ್ಯದವರೆಗೂ ಇರ್ತಾರೆ. CCTV ಸರ್ವೆಲೆನ್ಸ್ ಇರುತ್ತೆ, ಎಲ್ಲ ಹೇಳಿರ್ತಾರೆ ಟೀಚರ್ಸ್. ಸೊ ಹಾಗಾಗಿ ಅಂತ ಒಂದು ಪರೀಕ್ಷೆ ಅಂದ್ರೆ ಹಂಗೆ ನಡೀಬೇಕು. ಸೊ ಅಂತ ಒಂದು ಪರೀಕ್ಷೆ ವ್ಯವಸ್ಥೆಯಲ್ಲಿ ತಾವೆಲ್ಲ ಪರೀಕ್ಷೆಯನ್ನ ಬರೀತಾ ಇದ್ದೀರಿ. ಈಗ ಬರೀತಾ ಇರುವಂತ ಮಧ್ಯವಾರ್ಷಿಕ ಪರೀಕ್ಷೆಗಳು ಇದೇನು ಮಿಡ್ ಟರ್ಮ್ ಬಿಡು ಅಂತೇಳಿ ಲೈಟ್ ಆಗಿ ತಗೊಳ್ಳೋದು ಬೇಡ. ಯಾಕೆಂತಂದ್ರೆ ಪ್ರತಿ ಸತಿ ನೀವು ಪರೀಕ್ಷೆ ಬರೆಯೋದು ಒಂದು ನಿಮಗೆ ನಿಮ್ಮ ತಪ್ಪು ತಿದ್ಕೊಳ್ಳೋಕೆ ಅವಕಾಶ. ಹಾಗಾಗಿ ಶಾಲೆಗೆ ಕರೆಕ್ಟಾಗಿ ಬನ್ನಿ, ಡ್ರಾಪ್ ಔಟ್ ಆಗಬಾರ್ದು, ಇರೆಗ್ಯುಲರ್ ಆಗಿ ಕ್ಲಾಸಿಗೆ ಬರುವಂಥದ್ದು ಬೇಡ. ಆಮೇಲೆ ಏನೇನು ಅಸೈನ್ಮೆಂಟ್ಸ್ ಕೊಡ್ತಾರೆ FA1, FA2, FA3, FA4, ಸೊ ಇದೆಲ್ಲವನ್ನು ಇನ್ ಟೈಮಲ್ಲಿ ಮಾಡಿಕೊಡಿ. ಯಾಕೆಂದ್ರೆ ಅದಕ್ಕೆಲ್ಲ ಅಂಕಗಳಿದೆ, ಇಂಟರ್ನಲ್ ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ಅಪ್ ಟು ಡೇಟ್ ಆಗಿ ಕೊಡಿ. ಆಮೇಲೆ ಪರೀಕ್ಷೆಗಳನ್ನು ಸೀರಿಯಸ್ ಆಗಿ ತಗೊಳ್ಳಿ. 2 ಪರೀಕ್ಷೆ ಆಗೋಗಿದೆ. ಅಟ್ಲೀಸ್ಟ್ ಉಳಿದಂಥ ಇನ್ನು 4 ಸಬ್ಜೆಕ್ಟು ಏನು ಪೋರ್ಷನ್ಸ್ ಇದೆ ಕರೆಕ್ಟಾಗಿ ರಿವಿಷನ್ ಮಾಡಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸೋದಕ್ಕೆ ನಿಮ್ಮ ಸರ್ವ ಪ್ರಯತ್ನನೂ ಮಾಡಬೇಕು. ಯಾಕೆಂತಂದರೆ ವಿದ್ಯಾರ್ಥಿ ಜೀವನದಲ್ಲಿ SLC ಅನ್ನೋದೊಂದು ಮೊದಲನೇ ಮತ್ತು ಪ್ರಮುಖವಾದಂಥ ಘಟ್ಟ. ಹಾಗಾಗಿ ನೀವು ಇಲ್ಲಿ ಏನು ನಿಮ್ಮ ಒಂದು ಕಲ್ಚರ್ ಬೆಳೆಯುತ್ತೆ, ಒಬ್ಬ ವಿದ್ಯಾರ್ಥಿಯಾಗಿ ಹೇಗೆ ನಾನು ಅಧ್ಯಯನ ಮಾಡಬೇಕು ಅಂತ ಮುಂದೆ ನಿಮ್ಮ ಜೀವನದಲ್ಲಿ ಅದೇ ಉಳಿಯೋದು. ಸೊ ಹಾಗಾಗಿ ಸರಿ ದಾರಿಗೆ ಹೋದ್ರೂ ಇದೇ ಹಂತದಲ್ಲಿ, ದಾರಿ ತಪ್ಪೋದೂ ಇದೇ ಹಂತದಲ್ಲಿ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ಮೇಲೆ ನಿರೀಕ್ಷೆ ಇದೆ. ಸರ್ಕಾರಕ್ಕಿದೆ, ನಮ್ಮ ಶಿಕ್ಷಕರಿಗಿದೆ, ಸಮಾಜಕ್ಕಿದೆ, ಆಮೇಲೆ ಸರ್ಕಾರದ ಇಲಾಖೆ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಗೂ ಇದೆ. ಆದರೆ ಸೊ ನಿಮ್ಮ ಮೇಲೆ ಇಟ್ಟಿರುವಂಥ ಈ ಒಂದು ಏನು ನಾವೆಲ್ಲ ಈ ನಿರೀಕ್ಷೆಗಳು ಇಟ್ಕೊಂಡಿದ್ದೀವಿ, ಅದನ್ನು ನೀವು ಸಾಕಾರಗೊಳಿಸಬೇಕು. ಕಳೆದ ವರ್ಷ ಫಲಿತಾಂಶ ನಮ್ಮ ಶಾಲೆಯಲ್ಲಿ ಏನು ಬಂದಿದೆ ಅದನ್ನು ಮೀರಿ ನೀವು ಫಲಿತಾಂಶವನ್ನು ಈ ಸತಿ ಗಳಿಸಬೇಕು. 100% ರಿಸಲ್ಟ್ ಬರಬೇಕು. ತರ್ತೀರಾ SLC ಮಕ್ಕಳು? ಎಸ್. ಸೊ ಅದೇ ಸ್ಪಿರಿಟಲ್ಲಿ ಸೊ ಒಳ್ಳೆ ರಿಸಲ್ಟ್ ಬರಲಿ, ಎಲ್ಲರೂ ಒಳ್ಳೇದಾಗಲಿ. ಆಮೇಲೆ ಯಾರು ಮಾರ್ಕ್ಸ್ ತರ್ತಾ ಇಲ್ಲವಾ? ಎಲ್ಲ ಊಟ ಮಾಡ್ತೀರಾ? ಊಟ ಚೆನ್ನಾಗಿ ಮಾಡ್ತಾರಾ ಇಲ್ಲಿ? ವೆರಿ ಗುಡ್. ಸೊ ಯಾರು ಬಾಕ್ಸ್ ತರೋದು ಬೇಡ, ಬಿಸಿಯಾದ ಊಟ ಇಲ್ಲೇ ಆಗುತ್ತೆ. ಊಟದ ಜೊತೆಗೆ ಇನ್ನು 6 ದಿವಸಗಳು ನಿಮಗೆ ಈ SNF ಪೂರಕ ಪೌಷ್ಟಿಕ ಆಹಾರ ಸಿಗುತ್ತೆ. ಸೊ ಎಲ್ಲವನ್ನ ಸದ್ಬಳಕೆ ಮಾಡಿಕೊಂಡು ಒಳ್ಳೆಯ ಮಾರ್ಕ್ಸ್ಗಳನ್ನು ತಗೊಳ್ಳಿ, ಮುಂದೆ ಜೀವನದಲ್ಲಿ ಸತ್ಪ್ರಜೆಗಳಾಗಿ ಅಂತ ಹಾರೈಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಯಲ್ಲಿರೋ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಹುಟ್ಟುತ್ತಲೇ ಯಾರು ಧನಿಕರಾಗೋದಿಲ್ಲ. ಅದೇ ರೀತಿ ಅಜೀಂ ಪ್ರೇಮ್ಜಿಯವರು ಮೊದಲಿಗೆ ತುಂಬ ಕಷ್ಟಪಟ್ಟು ಅವರು ಮೇಲೆ ಬಂದಿರೋರು. ಅವರು ತುಂಬ ಬಡತನದಲ್ಲಿದ್ದು ಅವರ ಮೇಲೆ ಬಂದು ಇವತ್ತು ಲಕ್ಷಾಂತರ ಕೋಟಿ ಹಣದ ಒಡೆಯರಾಗಿದ್ದಾರೆ. ಯಾಕಂದರೆ ವಿಪ್ರೋ ಸಂಸ್ಥೆ ಅಂತ ಒಂದು ಮಹಾನ್ ಸಂಸ್ಥೆ ಎಲ್ರಿಗೂ ಬರಲ್ಲ. ಅನ್ಸು ದಾನ ಧರ್ಮ ಮಾಡಬೇಕು ಅಂತ ಎಲ್ರಿಗೂ ಬರಲ್ಲ ಅಂತ ಒಬ್ಬ ಸರ್ ಹೇಳಿದ್ರು, ರತನ್ ಟಾಟಾ. ಅದೇ ರೀತಿ ಈ ಒಂದು ಅಜೀಂ ಪ್ರೇಮ್ಜಿ ಫೌಂಡೇಶನ್ AFF ಆ ಒಂದು ಫೌಂಡೇಶನ್ ವತಿಯಿಂದ ವಾರಕ್ಕೆ 4 ದಿನಗಳ ಕಾಲ ನೋಡಿ 57 ಲಕ್ಷ ಮಕ್ಕಳಿಗೆ, ಪ್ರತಿದಿನ 57 ಲಕ್ಷ ಮಕ್ಕಳಿಗೆ ಅವರು ವಾರಕ್ಕೆ 4 ದಿನಗಳ ಕಾಲ 3 ವರ್ಷಗಳ ಕಾಲ ಒಪ್ಪಂದ ಮಾಡಿಕೊಂಡು ಈ ದಿನ ಅವರು ನಮಗೆ
ಈ ಒಂದು ನಿಧಿಯನ್ನ ಕೊಟ್ಟಿದ್ದಾರೆ. ನೀವೆಲ್ಲ ಮಕ್ಕಳು, ಯಾಕೆಂದ್ರೆ ಇವತ್ತು ನಮ್ಮ ಒಂದು ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳೆಲ್ಲ ಅಪೌಷ್ಟಿಕತೆಯಿಂದ ಕೂಡಿರುವಂತ ಮಕ್ಕಳು. ಯಾಕೆಂದ್ರೆ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕಾಂಶವಾದ ಒಂದು ಆಹಾರ ಸಿಗ್ತಾ ಇಲ್ಲ. ಆದ್ರಿಂದ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಈ ಒಂದು ಮೊಟ್ಟೆ ವಿತರಣಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಉದ್ದೇಶಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸರ್ ಅವರು. ಸುರೇಶ್ ಸರ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇರಾಡಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ನಾಗರಾಜ್ ಸರ್ ಅವರು ಆಗಮಿಸಿದರೆ ಅವರಿಗೆ ನಾನು ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಈ ದಿನ ವಿದ್ಯುಕ್ತವಾಗಿ ವಾರದಲ್ಲಿ 6 ದಿನಗಳ ಕಾಲ ಒಂದು ಮೊಟ್ಟೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ರಾಜ್ಯದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಗ್ತಿದೆ. 1ರಿಂದ 10ನೇ ತರಗತಿಯಲ್ಲಿ ಮಾತ್ರ, ಪ್ರೈಮರಿ ಮತ್ತು ಪ್ರೌಢಶಾಲೆಗಳಲ್ಲಿ ಮಾತ್ರ, 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿ. ಯಾಕಂದ್ರೆ ಒಂದು ಅಪೌಷ್ಟಿಕತೆಯ ಒಂದು ಜಾಸ್ತಿ ಇದೆ ಅಂತ ಗೊತ್ತಾಗಿದೆ ಸರ್ವೆಗಳ ಪ್ರಕಾರ. ಹಾಗಿರೋದ್ರಿಂದ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು NGOs ಆಗಿರ್ಬೋದು, ಡಾಕ್ಟರ್ ಅಜೀಂ ಪ್ರೇಮ್ಜಿ ಅವರ್ತಕ್ಕಂಥವರು ಸರ್ಕಾರಕ್ಕೆ ನೆರವು ಕೊಟ್ಟು ಸುಮಾರು ಕೋಟಿಗಳನ್ನು 15,000 ಕೋಟಿಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಕೇವಲ 2 ದಿನದಲ್ಲಿ ಮಾಡುವ ಜೊತೆಗೆ ಇನ್ನೂ 4 ದಿನಗಳನ್ನು ಹೆಚ್ಚುವರಿಯಾಗಿ ಕೊಟ್ಟು 6 ದಿನಗಳ ಕಾಲ ವಾರ ಪೂರ್ತಿ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವ ಮುಖಾಂತರ ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬಹುದು, ಮಕ್ಕಳಲ್ಲಿ ಹೆಚ್ಚು ಶಕ್ತಿ ಉದ್ಭವ ಆಗುತ್ತೆ ಅಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ರಾಜ್ಯಾದ್ಯಂತ ಎಲ್ಲ ಕಡೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಸಹಿತ ಈ ಒಂದು ಪ್ರೌಢಶಾಲೆಯಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕಾಗಿ ನಮ್ಮ BRC ನಮ್ಮ ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರಾಗಿದ್ದ ಶ್ರೀಯುತ ಸುರೇಶ್ ಸರ್ ಅವರು ಈಗಾಗಲೇ ಅವರೆಲ್ಲ ಅನೇಕ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ 3 ಯಾವಪ್ಪ ಅಂದರೆ ಅನ್ನ, ಅಕ್ಷರ ಮತ್ತು ಆರೋಗ್ಯ. ಹಾಗೆ ಸರ್ಕಾರ ಇದೆಲ್ಲ ದೂರ ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಸೊ ಹಾಗಾಗಿ ವಿಷಯಗಳಲ್ಲಿ ಚೆನ್ನಾಗಿ ಓದಿ ಬರೀರಿ ಅಂತ ಹೇಳ್ತಾ ಎಲ್ಲರಿಗೂ ಅನಿಸ್ತಾರೆ ಮಾತ್ರ ಮುಖ್ಯ. ಈಗ ಮೊಟ್ಟೆ ವಿತರಣಾ ಕಾರ್ಯಕ್ರಮ ಮೊದಲಿಗೆ ಸಾಲಾಗಿ ಬರಬೇಕು.
ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಎರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದಂಥ ಸುರೇಶ್ ಸರ್ ಅವರೇ ಹಾಗೂ CRP ರವರೇ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೂ ಅಕ್ಷರ ದಾಸೋಹ FDA ಆದಂಥ ಮಹೇಂದ್ರ ಸರ್ ಅವರೇ, ಎಲ್ಲ ಪಕ್ಕದ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೊಂದು ತುಂಬ ಉತ್ತಮವಾದ ಕಾರ್ಯಕ್ರಮವಾಗಿದೆ. ಸುಮಾರು ಎಲ್ಲ ಮಕ್ಕಳಿಗೂ ಪೌಷ್ಟಿಕ ಆಹಾರವನ್ನು, ಅದು ವಿಶೇಷವಾಗಿ ಹಳ್ಳಿ ಕಡೆಯಿಂದ ಬರುವಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಇರೋದನ್ನು ಮನಗಂಡು ಅವರಿಗೆ ಉತ್ತಮ ರೀತಿಯ ಪೌಷ್ಟಿಕ ಆಹಾರನ ಒದಗಿಸಬೇಕು ಅಂತ ಘನ ಸರ್ಕಾರ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ವಿನೂತನವಾದಂತಹ ಒಂದು ಸಹಯೋಗ ತುಂಬ ಉತ್ತಮವಾದ ರೀತಿ ಇದೆ ಮತ್ತು ಮಕ್ಕಳಿಗೆ, ಅದು ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ ಅಂತ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಉದ್ಘಾಟನೆ ಮಾಡಿದಂಥ ಸುರೇಶ್ ಸರ್ ಅವರಿಗೆ ಹಾಗೂ ಎಲ್ಲ ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಈ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿದಂತಹ ನಮ್ಮ ಚಿಂತಾಮಣಿ ತಾಲೂಕು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಸುರೇಶ್ ಸರ್ ಅವರಿಗೆ ಅನಂತ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಅವರ ಒಂದು ಕಚೇರಿಯಿಂದ ಆಡಳಿಸಿದಂತ ಪ್ರಥಮ ದರ್ಜೆ ಸಹಾಯಕರಾದ ಶ್ರೀಯುತ ಮಹೇಂದ್ರ ಸರ್ ಅವರಿಗೂ ಅನಂತ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಭಾಗದ ಕ್ಲಸ್ಟರ್ನ ಗುಚ್ಚ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಶ್ರೀರಾಮ್ ಸರ್ ಅವರಿಗೆ ನಾನು ಅನಂತ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಹಾಗೂ SLM ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ವೆಂಕಟೇಶ್ ಸರ್ ಅವರಿಗೆ ನಾನು ಅನಂತ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಕೇರಳದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ನಾಗರಾಜ್ ಅವರಿಗೆ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರಿಗೆ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ನಾನು ಅನಂತ ವಂದನೆಗಳು ಅರ್ಪಿಸ್ತಾ, ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅನಿವಾರ್ಯಗಳು ನೀವೆಲ್ಲ ಪುಟಾಣಿ ಮಕ್ಕಳು, ನಿಮಗೂ ಕೂಡ ಅನಂತ ವಂದನೆಗಳು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.